ಈಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು ಅಂದರೆ ಈಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು ಹೇಗೇಗಾದುವು? ಅವು ಯಾವುವೆಂದರೆ ಓಂ ನಮ ಶಿವಾಯ. ಅಂದರೆ ಈಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು ಈ ಓಂ ನಮ ಶಿವಾಯದಲ್ಲಿ ಉದ್ಭವವಾದವು. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರು ಪರಂಪರೆಯ ಗುರುಗಳಾದ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ್ ಗುರೂಜಿ ದಿವ್ಯ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರದ ಗುರು ಪರಂಪರೆಯ ಎಲ್ಲ ಶಿಷ್ಯಂದಿರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮೊದಲು ವಿಘ್ನೇಶ್ವರ ಮತ್ತು ಗುರುಮಂತ್ರದಿಂದ ಈ ಪಾಠವನ್ನು ಪ್ರಾರಂಭಿಸುತ್ತಿದ್ದೇನೆ. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಶ್ವರನ ಮುಖದಲ್ಲಿ ಪಂಚಭೂತಗಳು ಯಾವ ಅವನ ಅಂಶದಲ್ಲಿ ಹುಟ್ಟಿದವು ಎಂದರೆ ಸದ್ಯೋಜಾತದಲ್ಲಿ ಪೃಥ್ವಿ ಅಂದರೆ ಭೂಮಿ ಹುಟ್ಟಿತು, ಒಂದನೆಯದು. ಎರಡನೆಯದು ವಾಸುದೇವನ ಮುಖದಲ್ಲಿ ಹಪ್ಪು ಹುಟ್ಟಿತು. ಹಪ್ಪು ಅಂದರೆ ಜಲ. ಅದೇ ಈಶನ ಹಗೋರ ಮುಖದಲ್ಲಿ ಅಂದರೆ ಹಗೋರ ಮುಖ ಮೂರನೇ ಕಣ್ಣು, ಆ ಹಗೋರ ಮುಖದಲ್ಲಿ ಅಗ್ನಿ, ಮೂರನೇ ಕಣ್ಣಿನಲ್ಲಿ ಅಗ್ನಿ ಹುಟ್ಟಿತು. ಅದೇ ಈಶ್ವರನ ನಾಲ್ಕನೆಯದು ಸತ್ಪುರುಷರಲ್ಲಿ ವಾಯು ಹುಟ್ಟಿತು. ಐದನೆಯದು ಈಶನ ಮುಖದಲ್ಲಿ ಆಕಾಶ ಹುಟ್ಟಿತು. ಹೀಗೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಈ 5 ತತ್ವಗಳು ಈಶನ ಮುಖದಲ್ಲಿ ಉದ್ಭವವಾದವು. ಈಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು ಅಂದರೆ ಈಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು ಹೇಗೇಗಾದುವು? ಅವು ಯಾವುವೆಂದರೆ ಓಂ ನಮ ಶಿವಾಯ. ಅಂದರೆ ಈಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು ಈ ಓಂ ನಮ ಶಿವಾಯದಲ್ಲಿ ಉದ್ಭವವಾದವು. ಓಂ ಎಂದರೆ ಓಂಕಾರ ಶಕ್ತಿ. ಅಂದರೆ ಈಶ್ವರನ ಮುಖದಲ್ಲಿ ಓಂ ಅಂದರೆ ಓಂಕಾರ ಶಕ್ತಿ ಉದ್ಭವವಾಯಿತು. ನಾಕಾರದಲ್ಲಿ ಬ್ರಹ್ಮನು ಉದ್ಭವವಾದನು. ಓಂನಲ್ಲಿ ಶಕ್ತಿ ಉದ್ಭವವಾಯಿತು, ನಾಕಾರದಲ್ಲಿ ಬ್ರಹ್ಮನು ಉದ್ಭವವಾದನು. ಮಾಕಾರದಲ್ಲಿ ಮಾಕಾರ ಎಂದರೆ ಊಕಾರದಲ್ಲಿ ವಿಷ್ಣು ಉದ್ಭವವಾದನು. ಮಾಕಾರದಲ್ಲಿ ಅಂದರೆ ಊಕಾರದಲ್ಲಿ ವಿಷ್ಣು ಉದ್ಭವವಾದನು. ಶೀಕಾರ ಎಂದರೆ ಅಂದರೆ ಶ್ರೀ ಶ್ರೀ ಶೀಕಾರದಲ್ಲಿ ಶ್ರೀ ಹುಟ್ಟಿತು. ಶ್ರೀ ಎಂದರೆ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಶೀಕಾರದಲ್ಲಿ ಹೆಣ್ಣು ಅಲ್ಲ, ಗಂಡು ಅಲ್ಲ, ಅಂದರೆ ಶೀಕಾರದಲ್ಲಿ ಹುಟ್ಟಿತು. ವಾಕಾರದಲ್ಲಿ ಶಿವನು ಹುಟ್ಟಿದನು. ವಾಕಾರದಲ್ಲಿ ಶಿವನು ಹುಟ್ಟಿದನು. ಯಾಕಾರದಲ್ಲಿ ಪಾರ್ವತಿ ಹುಟ್ಟಿದಳು. ನೋಡಿ, ಈಗ ಶಿವನಿಗೆ ಪಾರ್ವತಿ ಹುಟ್ಟಿದ್ದು. ಅಂದರೆ ಓಂ ನಮ ಶಿವಾಯ. ಓಂ ಎಂದರೆ ಶಕ್ತಿ, ಓಂಕಾರ ಶಕ್ತಿ ಹುಟ್ಟಿತು. ನಾಕಾರದಲ್ಲಿ ಬ್ರಹ್ಮನು ಹುಟ್ಟಿದನು. ಮಾಕಾರ ಎಂದರೆ ಊಕಾರದಲ್ಲಿ ವಿಷ್ಣುವು ಹುಟ್ಟಿದನು. ಶೀಕಾರದಲ್ಲಿ
ಶ್ರೀ ಹುಟ್ಟಿತು ಅಂದರೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ. ವಾಕಾರದಲ್ಲಿ ಶಿವನು ಹುಟ್ಟಿದನು, ಯಾಕಾರದಲ್ಲಿ ಪಾರ್ವತಿ ಉದ್ಭವವಾದಳು. ಈಶನ ಮುಖದಲ್ಲಿ ಅಥವಾ ಪರಮೇಶ್ವರನ ಮುಖದಲ್ಲಿ ಪಂಚಭೂತಗಳ ಉದ್ಭವವು. ಅಂದರೆ ಪಂಚಭೂತಗಳು ಅಂದರೆ 5 ಪಂಚಭೂತಗಳು. ಅವು ಯಾವುವೆಂದರೆ ನೀರು ಒಂದನೆಯದು, ಎರಡನೆಯದು ಜಲ, ಮೂರನೆಯದು ಅಗ್ನಿ, ನಾಲ್ಕನೆಯದು ವಾಯು, ಐದನೆಯದು ಆಕಾಶ. ಈ ತತ್ವಗಳು ಈಶನ ಪರಮೇಶ್ವರನ ಮುಖದಲ್ಲಿ ಉದ್ಭವವಾದವು. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಶಕ್ತಿಮಾತ್ಮ ಜ್ಞಾನ ಮಂದಿರದ ವಿದ್ಯಾರ್ಥಿ ಹಾಗೆ ಗುರುಗಳು ಶ್ರೀನಿವಾಸ ಅಥವಾ ಸುದರ್ಶನ ಇವರು ದೇವಿ ಪಾರಾಯಣದ ಮೊದಲ ಭಾಗವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆಯದಾಗಲಿ ಇವರೇ. ಮುಂದಿನ ಭಾಗ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ. ಮುಂದಿನ ಭಾಗಗಳಲ್ಲಿ ನೋಡಿ.